ಪಾಸಾದ ಗೃಹಿಣಿ ಇತರರಿಗೆ ಮಾದರಿಯಾದ ಕೊಪ್ಪಳ ಜಿಲ್ಲೆಯ ಮಹಿಳೆ ಕುಕನೂರಿನ ಮೃತ್ಯುಂಜಯವ್ವ ಕಂಬಳಿ ಎಂಬ ಗೃಹಿಣಿ ಪಿಯುಸಿ ಪಾಸ್ ಆಗಿದ್ದಾರೆ. ಎಲ್ಲ ವಿಷಯದಲ್ಲೂ ಉತ್ತಮ ಅಂಕ ಪಡೆದು ಗೃಹಿಣಿ ಸಾಧನೆ ಮಾಡಿದ್ದಾರೆ. ಪತಿ ಮತ್ತು ಮಕ್ಕಳ ಆಸೆ ಈಡೇರಿಸುವ ಸಲುವಾಗಿ ಪಿಯುಸಿ ಪರೀಕ್ಷೆಯನ್ನು ಬರೆದಿದ್ರು ಮಹಿಳೆ ಮೃತ್ಯುಂಜಯವ್ವ ಕಂಬಳಿ ಅವರ ಸಾಧನೆಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, 45 ವರ್ಷ ಅಂತ ಉತ್ಸಾಹ ಮಾತ್ರ ಕಮ್ಮಿ ಆಗಿಲ್ಲ. ಈಗ ಆಲ್ರೆಡಿ ಒಂದು 20 ವರ್ಷಕ್ಕೆ ಆಗ್ತಿದ್ದಂಗೆ ಸಾಕು, ಇನ್ನೆಷ್ಟಪ್ಪ ಓದಬೇಕು, ಓದ್ತಾನೇ ಇದ್ದೀವಿ ಅಂತ ಅನ್ಸುತ್ತೆ. ಬಟ್ ಇವ್ರು ಹಂಗಲ್ಲ. ಪತಿ ಮತ್ತು ಮಕ್ಕಳು ಆಸೆ ಪಟ್ರಂತೆ ನೀವು ಒಂದು PUCನಾದ್ರೂ ಮುಗಿಸ್ಕೋಬೇಕಿತ್ತು, PUC ಮುಗಿಸ್ಬಿಡಿ, ಚೆನ್ನಾಗಿರತ್ತೆ, ಓದ್ಕೊಳ್ಳಿ ಅಂತ. ಅದಕ್ಕೆ ಅವರು ಮೃತ್ಯುಂಜಯವ್ವ ಅವರು ಓಕೆ ನಾನು ಓದ್ತೀನಿ ಅಂತ ಹೇಳಿ ಓದಿ 42ನೇ ವಯಸ್ಸಿನಲ್ಲೂ ಕೂಡ PUC ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ಇತರರಿಗೂ ಕೂಡ ಮಾದರಿಯಾಗಿದ್ದಾರೆ ಕೊಪ್ಪಳ ಜಿಲ್ಲೆಗೆ ಈ ಮಹಿಳೆ. ಕೆಲವರು ಹೇಳ್ತಾ ಇರ್ತಾರೆ, ಅಯ್ಯೋ ಆಗಲ್ಲ, ಒಂದು ವಯಸ್ಸಿನ ತನಕ ಓದ್ಬೋದು, ಆಮೇಲೆ ಮನೆಯ ಜವಾಬ್ದಾರಿ ಇರುತ್ತೆ, ಸಂಸಾರದ ನೊಗ ಹೊರಬೇಕು, ಮಕ್ಕಳನ್ನ ನೋಡ್ಕೊಳ್ಬೇಕು, ಆಗದೇ ಇಲ್ಲ, ಓದೋಕ್ಕೆ ಆಗಲ್ಲ ಅಂತಾರೆ. ಬಟ್ ನೋಡಿ, ಇಂಥವರೆಲ್ಲ ಮಾದರಿ ಆಗ್ತಾರೆ. ವಯಸ್ಸೇನು, ನಾವು ಮನಸ್ಸು ಮಾಡಿದ್ರೆ, ಮನಸ್ಸೊಂದಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಎಲ್ಲದರಲ್ಲೂ ಉತ್ತಮವಾದಂಥ ಅಂಕವನ್ನು ಪಡ್ಕೊಂಡಿದ್ದಾರೆ. ಎಲ್ಲ ವಿಷಯದಲ್ಲೂ ಕೂಡ ಅಂಕವನ್ನು ಪಡ್ಕೊಂಡು ಸಾಧನೆಯನ್ನು ಮಾಡಿದ್ದಾರೆ. ಇದಕ್ಕೆ ಅವರ ಪತಿ ಮತ್ತು ಮಕ್ಕಳು ಸಹಾಯ ಮಾಡಿದ್ದಾರಂತೆ. ನನ್ನ ಪತಿ ಮತ್ತು ಮಕ್ಕಳಿಗಾಗಿಯೇ ನಾನು ಓದಿದ್ದು ಅನ್ನೋದನ್ನು ಕೂಡ ಅವರು ಹೇಳ್ಕೊಳ್ತಾ ಇದ್ದಾರೆ. 600ಕ್ಕೆ 472 ಅಂಕವನ್ನು ಪಡ್ಕೊಂಡಿದ್ದಾರೆ. ಈ ವಯಸ್ಸಿನಲ್ಲೂ ಕೂಡ ಓಕೆ, ಮನೆಯ ಜವಾಬ್ದಾರಿಯನ್ನು ಮಾಡಿಕೊಂಡು ಓದಿ ಎಕ್ಸಾಮ್ ಬರೆದು ಪಾಸ್ ಆಗೋದಿದೆಯಲ್ಲ, ಇದು ನಿಜವಾಗ್ಲೂ ಗ್ರೇಟ್. ಯಜಮಾನ್ರು ಇಲ್ಲ ಎಕ್ಸಾಮ್ ಕಟ್ಟು ನೀನು ಎಕ್ಸಾಮ್ ಬರಿ ಅಂತ ಹೇಳ್ತಿದ್ರು. ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸಿರಲಿಲ್ಲ. ಬಟ್ ಇವಾಗ ಅಂದರೆ ಮಕ್ಕಳು 4 ಜನ ಮಕ್ಕಳು, ಜವಾಬ್ದಾರಿ ಭಾಳ, ಮನೆಯಲ್ಲೆಲ್ಲ ಕೆಲಸ ಮಾಡೋದು, ಸ್ವಲ್ಪ ಆ ಕಡೆ ರಾಜಕಾರಣ, ಫಂಕ್ಷನ್ನು, ಫ್ಯಾಮ್ಲಿ ಅಂತೆಲ್ಲ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಇವಾಗ ಮಕ್ಕಳೆಲ್ಲ ದೊಡ್ಡವರಾಗ್ಯಾರ, ಅವ್ರವ್ರದ್ದು ಕೆಲಸ ಅವರೆಲ್ಲ ಮಾಡ್ಕೊಳ್ಲಿಕ್ಕತ್ತಾರ. ಹಾಗಾಗಿ ಮಕ್ಕಳನ್ನು ಕೂಡ ಓದಮ್ಮ ನೀನು ಸ್ವಲ್ಪ, ಏನು ನಮಗೆ ಇಷ್ಟೆಲ್ಲ ನೀನು ಹೇಳ್ಕೊಟ್ಟಿದ್ದೀನಿ, ನೀನು ಒಂದು ಸ್ವಲ್ಪ ಓದು ಅಂತ ಪ್ರೋತ್ಸಾಹ ನೀಡಿದರು. ಯಜಮಾನ್ರು ಎಕ್ಸಾಮ್ ಬರಿ, ಎಷ್ಟಾಗುತ್ತೆ ಅಷ್ಟು ಬರಿ, ನಿನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು, ನೆಕ್ಸ್ಟ್ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನೆಕ್ಸ್ಟ್ ಮತ್ತೆ ಕಟ್ಲಿಕ್ಕೆ ಅವಕಾಶ ಇರ್ತದೆ, ಓದು ಅಂತ ಹೇಳಿದ್ರು. ಹಾಗಾಗಿ ನಾನು ಓದೋಕ್ಕೆ ಮನಸ್ಸು ಮಾಡಿದೆ. ಓದೋದಕ್ಕೆ ವಯಸ್ಸು ಇಂಪಾರ್ಟೆಂಟ್ ಅಲ್ಲ. ಓದುವಂಥ ವಿಷಯ ಬಂದಾಗ ವಯಸ್ಸು ಸಣ್ಣವರು ದೊಡ್ಡವರು ಅಂತ ಇರಲ್ಲ, ಅದು ಅವ್ರವ್ರ ಮನಸ್ಸಿನ ಮೇಲೆ ಡಿಪೆಂಡ್ ಇರ್ತದೆ. ಓದಬೇಕನ್ನೋ ಛಲ ಇದ್ದರೆ ಯಾರು ಬೇಕಾದರೂ ಪಾಸ್ ಆಗ್ತಾರೆ. ನನಗೆ ಮನೆಯವ್ರ ಸಪೋರ್ಟ್ ಇರೋದ್ರಿಂದ ಅವ್ರ ಆಸೆನ ನಾನು ನಿರಾಸೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ, ಮತ್ತು ನನ್ನದೊಂದು ಕನಸಿತ್ತು, ಸೆಕೆಂಡ್ PUC ಓದಬೇಕು, ನಾನು ಸ್ವಂತವಾಗಿ ಓದಿ ನಾನು ಪಾಸ್ ಆಗಬೇಕು ಅನ್ನೋದು ಒಂದು ಭಾಳ ಹಂಬಲ ಇತ್ತು. ಹಾಗಾಗಿ ಕಷ್ಟಪಟ್ಟು 1 ತಿಂಗಳು 2 ತಿಂಗಳು ನಾನು ನಿದ್ದೆಗೆಟ್ಟು ಓದಿ ಪಾಸ್ ಆಗಿದ್ದೀನಿ. ಮೊದಲಿಂದನೂ ನಮ್ಮ ಯಜಮಾನ್ರು ಇಲ್ಲ ಎಕ್ಸಾಮ್ ಕಟ್ಟು ನೀನು ಎಕ್ಸಾಮ್ ಬರಿ ಅಂತ ಹೇಳ್ತಿದ್ರು. ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸಿರಲಿಲ್ಲ. ನೋಡಿ ಪಾಪ, ಮೃತ್ಯುಂಜಯ ಅವರು ಭಾಳ ನಗಾಡ್ತಾ ಹೇಳ್ತಿದ್ದಾರೆ, ನನಗೆ ನನ್ನ ಮಕ್ಕಳು ಸಪೋರ್ಟ್ ಮಾಡಿದ್ರು, ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ರು, ಓದಲೇಬೇಕು ಅಂತ ಅವರಿಗೂ ಇತ್ತು. ಹಾಗಾಗಿ ಓಕೆ ನಾನು ಓದ್ತೀನಿ ಅಂತ ಹೇಳಿದೆ. ಮೊದಲಿಗೆಲ್ಲ ಇಲ್ಲ ಬೇಡ ಯಾಕೆ ಅಂತ ಹೇಳಿದ್ರು ಕೂಡ ಅವರು ಇಲ್ಲ ನೀನು ಎಕ್ಸಾಮ್ ಬರೀಬೇಕು ಅಂತ ಹೇಳೋದಕ್ಕೆ ನಾನು ಬರೆದೆ ಅಂತ ಅಂದ್ಬಿಟ್ಟು ಖುಷಿಯಿಂದ ಹೆಮ್ಮೆಯಿಂದ ಮಾತಾಡ್ತಾ ಇದ್ದಾರೆ. ನೋಡಿ, ಒಂದು ಫ್ಯಾಮಿಲಿ ಅನ್ನೋದು ಹೀಗೆ ಅಲ್ವಾ, ಒಂದು ಸುಂದರವಾದಂಥ ಕುಟುಂಬ ಹೇಗೆ ನಿರ್ಮಾಣ ಆಗತ್ತೆ ಅಂದರೆ ಜೊತೆಗಿದ್ದವರು ಸಹಾಯ ಮಾಡಿದಂಥ ಸಂದರ್ಭದಲ್ಲಿ, ಅಥವಾ ನಿನ್ನ ಕೈಲಾಗುತ್ತೆ ನೀನು ಮಾಡು ಅಂತ ಉತ್ಸಾಹ ತುಂಬಿದಂಥ ಸಮಯದಲ್ಲಿ, ಒಬ್ರಿಗೊಬ್ರು ಆದಂಥ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡ್ಬೋದು. ಹೌದು, ಒಂದು ಮಾನಸಿಕವಾಗಿ ನಾವು ಭಾಳ ಸ್ಟ್ರಾಂಗ್ ಆಗಿರಬೇಕು, ನಾವು ಸದೃಢರಾಗಿರಬೇಕು, ನಾವು ಬರಿತೀವಿ, ನಾವು ಮಾಡ್ತೀವಿ, ನಾವು ಗೆಲ್ತೀವಿ ಅನ್ನೋದೊಂದು ಮನಸ್ಸಲ್ಲಿರಬೇಕು. ಅದರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ತುಂಬ ಸಪೋರ್ಟಿವ್ ಆಗಿದ್ದಂಥ ಸಂದರ್ಭದಲ್ಲಿ ಯಾವ ಕೆಲಸ ಬೇಕಾದರೂ ಸಲೀಸಾಗಿ ಆಗತ್ತೆ ಅನ್ನೋದಕ್ಕೆ. ಮತ್ತು ನಾವು ಎಲ್ಲದಕ್ಕೂ ಒಂದು ರೀಸನ್ ಹೇಳ್ತೀವಿ, ವಯಸ್ಸಾಯಿತು, ಅಯ್ಯೋ ವಯಸ್ಸಾಗಿದೆ, ಅಯ್ಯೋ ಅವ್ರಿಗೆಲ್ಲ ಆಗುತ್ತೆ ವಯಸ್ಸಾಗಿದೆ. ಈ ವಯಸ್ಸು ಅನ್ನೋದು ಜಸ್ಟ್ ನಂಬರ್ ಅನ್ನೋದನ್ನು ಈ ಹಿಂದಿನ ಅನೇಕರು ಹೇಳಿಬಿಟ್ಟಿದ್ದಾರೆ. ಇಂಥ ವಿಚಾರಗಳನ್ನು ನಾವು ನೋಡಿದಾಗ ಹೌದಲ್ವಾ, ಬರಿಬೇಕು ಅನ್ನುವಂಥ ಹಠ ಇದ್ದರೆ, ಛಲ ಇದ್ದರೆ, ಸಾಧನೆ ಮಾಡಬೇಕು ಅನ್ನುವಂಥ ಹಠ ಇದ್ದರೆ, ಛಲ ಇದ್ದರೆ, ಅದರ ಜೊತೆಗೆ ನಮ್ಮ ಸುತ್ತಮುತ್ತ ಇರೋರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸ್ಫೂರ್ತಿದಾಯಕವಾಗಿದ್ದಾರೆ ಅಂತ ಅಂದರೆ ನಾವು ಏನನ್ನು ಬೇಕಾದರೂ ಮಾಡಬಹುದು, ಗೆಲ್ಲಬಹುದು, ಸಮಾಜವನ್ನು ಜಗತ್ತನ್ನು ಗೆಲ್ಲಬಹುದು ಅನ್ನೋದಕ್ಕೆ ಇದು ಬೆಸ್ಟ್ ಉದಾಹರಣೆ ಆಗಿದೆ. ಮುಂದೆ ಅವರಿಗೆ ಒಳ್ಳೆಯದಾಗಲಿ, ಇನ್ನೂ ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಎಲ್ಲದರಲ್ಲೂ ಕೂಡ ಯಶಸ್ವಿಯಾಗಿ ಎಲ್ಲ ಮಹಿಳೆಯರಿಗೂ ಕೂಡ ಇವರು ಮಾದರಿ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ.